ಇಡೀ ಕಾರ್ಯಕರ್ತರು ಸಂಭ್ರಮಾಚರಣೆ ಪಡ್ತಾ ಇದ್ದಾರೆ. ಏನು ಅನ್ಸುತ್ತೆ, ಸರ್ಕಾರಕ್ಕೆ ಏನಂತ ಹೇಳಕ್ಕೆ ಇಷ್ಟಪಡ್ತಾರೆ? ನೋಡಿ, ಸಿ.ಟಿ. ರವಿ ಅವರು ಹಿಂದುತ್ವದ ಪರವಾಗಿ ಬಂದಂಥ ನಾಯಕರು. ಸಿ.ಟಿ. ರವಿ ಅವರು ಕಾರ್ಯಕರ್ತರ ನಾಯಕರು. ಯಾವುದೇ ಬಂಡೆ ಕತ್ತು, ಯಾವುದೇ ಮೂಢ ಹಗರಣ ಮಾಡಿ ದುಡ್ಡು ಮಾಡಿ ರಾಜಕಾರಣಕ್ಕೆ ಬಂದವರಲ್ಲ. ಕಾರ್ಯಕರ್ತರ ಬೆಂಬಲದಿಂದನೇ ಬಂದಿರುವಂಥವ್ರು. ಇವತ್ತು ಕೂಡ ಅವರನ್ನ ಈ ಬಿಡುಗಡೆ ಮಾಡಿರುವಂಥ ಸಂದರ್ಭದಲ್ಲಿ ಇದು ಕಾರ್ಯಕರ್ತರ ಗೆಲುವು ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ. ಯಾರು ಹಿಂದೂ ಪರ ಮಾತಾಡ್ತಾರೋ ಅಂಥವ್ರನ್ನ ಹತ್ತಿಕ್ತಾನೆ ಬಂದಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದವರು. ಇಂಥ ಸುಳ್ಳು ಆಪಾದನೆ ಮಾಡಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭಾರಿ ಮುಖವಂದವನ್ನು ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ಕಾರ್ಯಕರ್ತರು ಮಾಡ್ಲಿಕ್ಕಿದ್ದೇವೆ. ಏನವರು ಡಿ.ಕೆ.ಶಿ ಅವರು ಹೇಳಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಇಲ್ಲಿ ಜೀವಂತವಾಗಿ ಹೋಗಿದ್ದೇ ಕಷ್ಟ ಅಂತ ಹೇಳಿದ್ರು. ತಾಕತ್ತಿದ್ರೆ ಅವ್ರು ಚಿಕ್ಕಮಗಳೂರಿಗೆ ಬರ್ಲಿ, ಅವ್ರು ನಾವು ನೋಡ್ತೀವಿ. ಕಾರ್ಯಕರ್ತರು ಬಲ ಏನು, ದುಡ್ಡಿನ ಬಲ ಏನು ಅನ್ನೋದನ್ನ ಚಿಕ್ಕಮಗಳೂರು ಕಾರ್ಯಕರ್ತರು ಡಿ.ಕೆ.ಶಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತೋರಿಸ್ತೀವಿ. ಅಂದ್ರೆ ಸಿ.ಟಿ. ರವಿಯನ್ನು ತುಂಬಾ ವರ್ಷಗಳಿಂದ ನೋಡಿದ್ದೀರಾ, ಅವರು ಈ ಪದ ಬಳಕೆ ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತಾ? ಸಿ.ಟಿ. ರವಿ ಅವರು ಒಂದು ಹೆಣ್ಣು ಮಗಳಿಗೆ ಏಕವಚನದಲ್ಲಿ ಕೂಡ ಕರೆಯೋದಿಲ್ಲ. ಅವರು ಒಂದು ಹೆಣ್ಣು ಮಗಳಿಗೆ, ಚಿಕ್ಕ ಮಗು ಆಗಿರ್ಬೋದು, ಅದನ್ನು ಕೂಡ ಏಕವಚನದಲ್ಲಿ ಕರೆಯೋದಿಲ್ಲ. ಅವರು ಅಂತವ್ರು ಇಂಥ ಪದ ಬಳಕೆ ಮಾಡಕ್ ಸಾಧ್ಯನೇ ಇಲ್ಲ. ಇದಕ್ಕೆ ತಕ್ಕ ಉತ್ತರವನ್ನ ಚಿಕ್ಕಮಗಳೂರಿನ ಮಹಿಳಾ ಕಾರ್ಯಕರ್ತರೆ ಕೊಡ್ತೀವಿ. ತಾಕತ್ತಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಬರ್ಲಿ, ನಾವು ಅವ್ರಿಗೆ ಹೆಂಗ್ ಆನ್ಸರ್ ಮಾಡ್ಬೇಕು ಅದೇ ತರ ನಾವು ಆನ್ಸರ್ ಮಾಡ್ತೀವಿ. ತಾಕತ್ತಿದ್ರೆ ಡಿ.ಕೆ.ಶಿ ಬನ್ನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬನ್ನಿ ಚಿಕ್ಕಮಗಳೂರಿಗೆ. ಇಡೀ ಕಾರ್ಯಕರ್ತರು ಸಂಭ್ರಮಾಚರಣೆ ಪಡ್ತಾ ಇದ್ದಾರೆ. ಏನು ಅನ್ಸುತ್ತೆ, ಸರ್ಕಾರಕ್ಕೆ ಏನಂತ ಹೇಳಕ್ಕೆ ಇಷ್ಟಪಡ್ತಾರೆ? ನೋಡಿ, ಸಿ.ಟಿ. ರವಿ ಅವರು ಹಿಂದುತ್ವದ ಪರವಾಗಿ ಬಂದಂಥ ನಾಯಕರು. ಸಿ.ಟಿ. ರವಿ ಅವರು ಕಾರ್ಯಕರ್ತರ ನಾಯಕರು. ಯಾವುದೇ ಬಂಡೆ ಕತ್ತು, ಯಾವುದೇ ಮೂಢ ಹಗರಣ ಮಾಡಿ ದುಡ್ಡು ಮಾಡಿ ರಾಜಕಾರಣಕ್ಕೆ ಬಂದವರಲ್ಲ. ಕಾರ್ಯಕರ್ತರ ಬೆಂಬಲದಿಂದನೇ ಬಂದಿರುವಂಥವ್ರು. ಇವತ್ತು ಕೂಡ ಅವರನ್ನ ಈ ಬಿಡುಗಡೆ ಮಾಡಿರುವಂಥ ಸಂದರ್ಭದಲ್ಲಿ ಇದು ಕಾರ್ಯಕರ್ತರ ಗೆಲುವು ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ. ಯಾರು ಹಿಂದೂ ಪರ ಮಾತಾಡ್ತಾರೋ ಅಂಥವ್ರನ್ನ ಹತ್ತಿಕ್ತಾನೆ ಬಂದಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದವರು. ಇಂಥ ಸುಳ್ಳು ಆಪಾದನೆ ಮಾಡಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭಾರಿ ಮುಖವಂದವನ್ನು ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ಕಾರ್ಯಕರ್ತರು ಮಾಡ್ಲಿಕ್ಕಿದ್ದೇವೆ. ಏನವರು ಡಿ.ಕೆ.ಶಿ ಅವರು ಹೇಳಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಇಲ್ಲಿ ಜೀವಂತವಾಗಿ ಹೋಗಿದ್ದೇ ಕಷ್ಟ ಅಂತ ಹೇಳಿದ್ರು. ತಾಕತ್ತಿದ್ರೆ ಅವ್ರು ಚಿಕ್ಕಮಗಳೂರಿಗೆ ಬರ್ಲಿ, ಹೋಗ್ಲಿ, ನಾವು ನೋಡ್ತೀವಿ. ಕಾರ್ಯಕರ್ತರು ಬಲ ಏನು, ದುಡ್ಡಿನ ಬಲ ಏನು ಅನ್ನೋದನ್ನ ಚಿಕ್ಕಮಗಳೂರು ಕಾರ್ಯಕರ್ತರು ಡಿ.ಕೆ.ಶಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತೋರಿಸ್ತೀವಿ. ಅಂದ್ರೆ ಸಿ.ಟಿ. ರವಿಯನ್ನು ತುಂಬಾ ವರ್ಷಗಳಿಂದ ನೋಡಿದ್ದೀರಾ, ಅವರು ಈ ಪದ ಬಳಕೆ ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತಾ? ಸಿ.ಟಿ. ರವಿ ಅವರು ಒಂದು ಹೆಣ್ಣು ಮಗಳಿಗೆ ಏಕವಚನದಲ್ಲಿ ಕೂಡ ಕರೆಯೋದಿಲ್ಲ. ಅವರು ಒಂದು ಹೆಣ್ಣು ಮಗಳಿಗೆ, ಚಿಕ್ಕ ಮಗು ಆಗಿರ್ಬೋದು, ಅದನ್ನು ಕೂಡ ಏಕವಚನದಲ್ಲಿ ಕರೆಯೋದಿಲ್ಲ. ಅವರು ಅಂತವ್ರು ಇಂಥ ಪದ ಬಳಕೆ ಮಾಡಕ್ ಸಾಧ್ಯನೇ ಇಲ್ಲ. ಇದಕ್ಕೆ ತಕ್ಕ ಉತ್ತರವನ್ನ ಚಿಕ್ಕಮಗಳೂರಿನ ಮಹಿಳಾ ಕಾರ್ಯಕರ್ತರೆ ಕೊಡ್ತೀವಿ. ತಾಕತ್ತಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಬರ್ಲಿ, ನಾವು ಅವ್ರಿಗೆ ಹೆಂಗ್ ಆನ್ಸರ್ ಮಾಡ್ಬೇಕು ಅದೇ ತರ ನಾವು ಆನ್ಸರ್ ಮಾಡ್ತೀವಿ. ತಾಕತ್ತಿದ್ರೆ ಡಿ.ಕೆ.ಶಿ ಬನ್ನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬನ್ನಿ ಚಿಕ್ಕಮಗಳೂರಿಗೆ. ಇಡೀ ಕಾರ್ಯಕರ್ತರು ಸಂಭ್ರಮಾಚರಣೆ ಪಡ್ತಾ ಇದ್ದಾರೆ. ಏನು ಅನ್ಸುತ್ತೆ, ಸರ್ಕಾರಕ್ಕೆ ಏನಂತ ಹೇಳಕ್ಕೆ ಇಷ್ಟಪಡ್ತಾರೆ? ನೋಡಿ, ಸಿ.ಟಿ. ರವಿ ಅವರು ಹಿಂದುತ್ವದ ಪರವಾಗಿ ಬಂದಂಥ ನಾಯಕರು. ಸಿ.ಟಿ. ರವಿ ಅವರು ಕಾರ್ಯಕರ್ತರ ನಾಯಕರು. ಯಾವುದೇ ಬಂಡೆ ಕತ್ತು, ಯಾವುದೇ ಮೂಢ ಹಗರಣ ಮಾಡಿ ದುಡ್ಡು ಮಾಡಿ ರಾಜಕಾರಣಕ್ಕೆ ಬಂದವರಲ್ಲ. ಕಾರ್ಯಕರ್ತರ ಬೆಂಬಲದಿಂದನೇ ಬಂದಿರುವಂಥವ್ರು. ಇವತ್ತು ಕೂಡ ಅವರನ್ನ ಈ ಬಿಡುಗಡೆ ಮಾಡಿರುವಂಥ ಸಂದರ್ಭದಲ್ಲಿ ಇದು ಕಾರ್ಯಕರ್ತರ ಗೆಲುವು ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ. ಯಾರು ಹಿಂದೂ ಪರ ಮಾತಾಡ್ತಾರೋ ಅಂಥವ್ರನ್ನ ಹತ್ತಿಕ್ತಾನೆ ಬಂದಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದವರು. ಇಂಥ ಸುಳ್ಳು ಆಪಾದನೆ ಮಾಡಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭಾರಿ ಮುಖವಂದವನ್ನು ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ಕಾರ್ಯಕರ್ತರು ಮಾಡ್ಲಿಕ್ಕಿದ್ದೇವೆ. ಏನವರು ಡಿ.ಕೆ.ಶಿ ಅವರು ಹೇಳಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಇಲ್ಲಿ ಜೀವಂತವಾಗಿ ಹೋಗಿದ್ದೇ ಕಷ್ಟ ಅಂತ ಹೇಳಿದ್ರು. ತಾಕತ್ತಿದ್ರೆ ಅವ್ರು ಚಿಕ್ಕಮಗಳೂರಿಗೆ ಬರ್ಲಿ, ಅವ್ರ ನಾವು ನೋಡ್ತೀವಿ. ಕಾರ್ಯಕರ್ತರು ಬಲ ಏನು, ದುಡ್ಡಿನ ಬಲ ಏನು ಅನ್ನೋದನ್ನ ಚಿಕ್ಕಮಗಳೂರು ಕಾರ್ಯಕರ್ತರು ಡಿ.ಕೆ.ಶಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತೋರಿಸ್ತೀವಿ. ಅಂದ್ರೆ ಸಿ.ಟಿ. ರವಿಯನ್ನು ತುಂಬಾ ವರ್ಷಗಳಿಂದ ನೋಡಿದ್ದೀರಾ, ಅವರು ಈ ಪದ ಬಳಕೆ ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತಾ? ಸಿ.ಟಿ. ರವಿ ಅವರು ಒಂದು ಹೆಣ್ಣು ಮಗಳಿಗೆ ಏಕವಚನದಲ್ಲಿ ಕೂಡ ಕರೆಯೋದಿಲ್ಲ. ಅವರು ಒಂದು ಹೆಣ್ಣು ಮಗಳಿಗೆ, ಚಿಕ್ಕ ಮಗು ಆಗಿರ್ಬೋದು, ಅದನ್ನು ಕೂಡ ಏಕವಚನದಲ್ಲಿ ಕರೆಯೋದಿಲ್ಲ. ಅವರು ಅಂತವ್ರು ಇಂಥ ಪದ ಬಳಕೆ ಮಾಡಕ್ ಸಾಧ್ಯನೇ ಇಲ್ಲ. ಇದಕ್ಕೆ ತಕ್ಕ ಉತ್ತರವನ್ನ ಚಿಕ್ಕಮಗಳೂರಿನ ಮಹಿಳಾ ಕಾರ್ಯಕರ್ತರೆ ಕೊಡ್ತೀವಿ. ತಾಕತ್ತಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಬರ್ಲಿ, ನಾವು ಅವ್ರಿಗೆ ಹೆಂಗ್ ಆನ್ಸರ್ ಮಾಡ್ಬೇಕು ಅದೇ ತರ ನಾವು ಆನ್ಸರ್ ಮಾಡ್ತೀವಿ. ತಾಕತ್ತಿದ್ರೆ ಡಿ.ಕೆ.ಶಿ ಬನ್ನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬನ್ನಿ ಚಿಕ್ಕಮಗಳೂರಿಗೆ. ಇಡೀ ಕಾರ್ಯಕರ್ತರು ಸಂಭ್ರಮಾಚರಣೆ ಪಡ್ತಾ ಇದ್ದಾರೆ. ಏನು ಅನ್ಸುತ್ತೆ, ಸರ್ಕಾರಕ್ಕೆ ಏನಂತ ಹೇಳಕ್ಕೆ ಇಷ್ಟಪಡ್ತಾರೆ? ನೋಡಿ, ಸಿ.ಟಿ. ರವಿ ಅವರು ಹಿಂದುತ್ವದ ಪರವಾಗಿ ಬಂದಂಥ ನಾಯಕರು.
ಸಿ.ಟಿ. ರವಿ ಅವರು ಕಾರ್ಯಕರ್ತರ ನಾಯಕರು. ಯಾವುದೇ ಬಂಡೆ ಕತ್ತು, ಯಾವುದೇ ಮೂಢ ಹಗರಣ ಮಾಡಿ ದುಡ್ಡು ಮಾಡಿ ರಾಜಕಾರಣಕ್ಕೆ ಬಂದವರಲ್ಲ. ಕಾರ್ಯಕರ್ತರ ಬೆಂಬಲದಿಂದನೇ ಬಂದಿರುವಂತವ್ರು. ಇವತ್ತು ಕೂಡ ಅವರನ್ನ ಈ ಬಿಡುಗಡೆ ಮಾಡಿರುವಂತ ಸಂದರ್ಭದಲ್ಲಿ ಇದು ಕಾರ್ಯಕರ್ತರ ಗೆಲುವು ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ. ಯಾರು ಹಿಂದೂ ಪರ ಮಾತಾಡ್ತಾರೋ ಅಂತವ್ರನ್ನ ಹತ್ತಿಕ್ತಾನೆ ಬಂದಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದವರು. ಇಂಥ ಸುಳ್ಳು ಆಪಾದನೆ ಮಾಡಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಭಾರಿ ಮುಖವಂದವನ್ನು ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ಕಾರ್ಯಕರ್ತರು ಮಾಡ್ಲಿಕ್ಕಿದ್ದೇವೆ. ಏನವರು ಡಿ.ಕೆ.ಶಿ ಅವರು ಹೇಳಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಇಲ್ಲಿ ಜೀವಂತವಾಗಿ ಹೋಗಿದ್ದೇ ಕಷ್ಟ ಅಂತ ಹೇಳಿದ್ರು. ತಾಕತ್ತಿದ್ರೆ ಅವ್ರು ಚಿಕ್ಕಮಗಳೂರಿಗೆ ಬರ್ಲಿ, ನಾವು ನೋಡ್ತೀವಿ, ನಾವು ನೋಡ್ತೀವಿ. ಕಾರ್ಯಕರ್ತರು ಬಲ ಏನೋ, ದುಡ್ಡಿನ ಬಲ ಏನೋ ಅನ್ನೋದನ್ನ ಚಿಕ್ಕಮಗಳೂರು ಕಾರ್ಯಕರ್ತರು ಡಿ.ಕೆ.ಶಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ತೋರಿಸ್ತೀವಿ. ಸಿ.ಟಿ. ರವಿಯನ್ನು ತುಂಬಾ ವರ್ಷಗಳಿಂದ ನೋಡಿದ್ದೀರಾ, ಅವರು ಈ ಪದ ಬಳಕೆ ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತಾ? ಸಿ.ಟಿ. ರವಿ ಅವರು ಒಂದು ಹೆಣ್ಣು ಮಗಳಿಗೆ ಏಕವಚನದಲ್ಲಿ ಕೂಡ ಕರೆಯೋದಿಲ್ಲ. ಅವರು ಒಂದು ಹೆಣ್ಣು ಮಗಳಿಗೆ, ಚಿಕ್ಕ ಮಗು ಆಗಿರ್ಬೋದು, ಅದನ್ನು ಕೂಡ ಏಕವಚನದಲ್ಲಿ ಕರೆಯೋದಿಲ್ಲ. ಅವರು ಅಂತವ್ರು ಇಂಥ ಪದ ಬಳಕೆ ಮಾಡಕ್ ಸಾಧ್ಯನೇ ಇಲ್ಲ. ಇದಕ್ಕೆ ತಕ್ಕ ಉತ್ತರವನ್ನ ಚಿಕ್ಕಮಗಳೂರಿನ ಮಹಿಳಾ ಕಾರ್ಯಕರ್ತರೆ ಕೊಡ್ತೀವಿ. ತಾಕತ್ತಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಬರ್ಲಿ, ನಾವು ಅವ್ರಿಗೆ ಹೆಂಗ ಆನ್ಸರ್ ಮಾಡ್ಬೇಕು ಅದೇ ತರ ನಾವು ಆನ್ಸರ್ ಮಾಡ್ತೀವಿ. ತಾಕತ್ತಿದ್ರೆ ಡಿ.ಕೆ.ಶಿ ಬನ್ನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬನ್ನಿ ಚಿಕ್ಕಮಗಳೂರಿಗೆ. ಇಡೀ ಕಾರ್ಯಕರ್ತರು ಸಂಭ್ರಮಾಚರಣೆ ಪಡ್ತಾ ಇದ್ದಾರೆ. ಏನ್ ಅನ್ಸುತ್ತೆ, ಸರ್ಕಾರಕ್ಕೆ ಏನಂತ ಹೇಳಕ್ಕೆ ಇಷ್ಟಪಡ್ತಾರೆ? ನೋಡಿ, ಸಿ.ಟಿ. ರವಿ ಅವರು ಹಿಂದುತ್ವದ ಪರವಾಗಿ ಬಂದಂತ ನಾಯಕರು. ಸಿ.ಟಿ. ರವಿ ಅವರು ಕಾರ್ಯಕರ್ತರ ನಾಯಕರು. ಯಾವುದೇ ಬಂಡೆ ಕತ್ತು, ಯಾವುದೇ ಮೂಢ ಹಗರಣ ಮಾಡಿ ದುಡ್ಡು ಮಾಡಿ ರಾಜಕಾರಣಕ್ಕೆ ಬಂದವರಲ್ಲ. ಕಾರ್ಯಕರ್ತರ ಬೆಂಬಲದಿಂದನೇ ಬಂದಿರುವಂತವ್ರು. ಇವತ್ತು ಕೂಡ ಅವರನ್ನ ಈ ಬಿಡುಗಡೆ ಮಾಡಿರುವಂತ ಸಂದರ್ಭದಲ್ಲಿ ಇದು ಕಾರ್ಯಕರ್ತರ ಗೆಲುವು ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ. ಯಾರು ಹಿಂದೂ ಪರ ಮಾತಾಡ್ತಾರೋ ಅಂತವ್ರನ್ನ ಹತ್ತಿಕ್ತಾನೆ ಬಂದಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದವರು. ಇಂಥ ಸುಳ್ಳು ಆಪಾದನೆ ಮಾಡಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಭಾರಿ ಮುಖವಂದವನ್ನು ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ಕಾರ್ಯಕರ್ತರು ಮಾಡ್ಲಿಕ್ಕಿದ್ದೇವೆ. ಏನವರು ಡಿ.ಕೆ.ಶಿ ಅವರು ಹೇಳಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಇಲ್ಲಿ ಜೀವಂತವಾಗಿ ಹೋಗಿದ್ದೇ ಕಷ್ಟ ಅಂತ ಹೇಳಿದ್ರು. ತಾಕತ್ತಿದ್ರೆ ಅವ್ರು ಚಿಕ್ಕಮಗಳೂರಿಗೆ ಹೋಗ್ಲಿ, ನಾವು ನೋಡ್ತೀವಿ, ನಾವು ನೋಡ್ತೀವಿ. ಕಾರ್ಯಕರ್ತರು ಬಲ ಏನೋ, ದುಡ್ಡಿನ ಬಲ ಏನೋ ಅನ್ನೋದನ್ನ ಚಿಕ್ಕಮಗಳೂರು ಕಾರ್ಯಕರ್ತರು ಡಿ.ಕೆ.ಶಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ತೋರಿಸ್ತೀವಿ. ಸಿ.ಟಿ. ರವಿಯನ್ನು ತುಂಬಾ ವರ್ಷಗಳಿಂದ ನೋಡಿದ್ದೀರಾ, ಅವರು ಈ ಪದ ಬಳಕೆ ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತಾ? ಸಿ.ಟಿ. ರವಿ ಅವರು ಒಂದು ಹೆಣ್ಣು ಮಗಳಿಗೆ ಏಕವಚನದಲ್ಲಿ ಕೂಡ ಕರೆಯೋದಿಲ್ಲ. ಅವರು ಒಂದು ಹೆಣ್ಣು ಮಗಳಿಗೆ, ಚಿಕ್ಕ ಮಗು ಆಗಿರ್ಬೋದು, ಅದನ್ನು ಕೂಡ ಏಕವಚನದಲ್ಲಿ ಕರೆಯೋದಿಲ್ಲ. ಅವರು ಅಂತವ್ರು ಇಂಥ ಪದ ಬಳಕೆ ಮಾಡಕ್ ಸಾಧ್ಯನೇ ಇಲ್ಲ. ಇದಕ್ಕೆ ತಕ್ಕ ಉತ್ತರವನ್ನ ಚಿಕ್ಕಮಗಳೂರಿನ ಮಹಿಳಾ ಕಾರ್ಯಕರ್ತರೆ ಕೊಡ್ತೀವಿ. ತಾಕತ್ತಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಬರ್ಲಿ, ನಾವು ಅವ್ರಿಗೆ ಹೆಂಗ ಆನ್ಸರ್ ಮಾಡ್ಬೇಕು ಅದೇ ತರ ನಾವು ಆನ್ಸರ್ ಮಾಡ್ತೀವಿ. ತಾಕತ್ತಿದ್ರೆ ಡಿ.ಕೆ.ಶಿ ಬನ್ನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬನ್ನಿ ಚಿಕ್ಕಮಗಳೂರಿಗೆ. ಇಡೀ ಕಾರ್ಯಕರ್ತರು ಸಂಭ್ರಮಾಚರಣೆ ಪಡ್ತಾ ಇದ್ದಾರೆ. ಏನ್ ಅನ್ಸುತ್ತೆ, ಸರ್ಕಾರಕ್ಕೆ ಏನಂತ ಹೇಳಕ್ಕೆ ಇಷ್ಟಪಡ್ತಾರೆ? ನೋಡಿ, ಸಿ.ಟಿ. ರವಿ ಅವರು ಹಿಂದುತ್ವದ ಪರವಾಗಿ ಬಂದಂತ ನಾಯಕರು. ಸಿ.ಟಿ. ರವಿ ಅವರು ಕಾರ್ಯಕರ್ತರ ನಾಯಕರು. ಯಾವುದೇ ಬಂಡೆ ಕತ್ತು, ಯಾವುದೇ ಮೂಢ ಹಗರಣ ಮಾಡಿ ದುಡ್ಡು ಮಾಡಿ ರಾಜಕಾರಣಕ್ಕೆ ಬಂದವರಲ್ಲ. ಕಾರ್ಯಕರ್ತರ ಬೆಂಬಲದಿಂದನೇ ಬಂದಿರುವಂತವ್ರು. ಇವತ್ತು ಕೂಡ ಅವರನ್ನ ಈ ಬಿಡುಗಡೆ ಮಾಡಿರುವಂತ ಸಂದರ್ಭದಲ್ಲಿ ಇದು ಕಾರ್ಯಕರ್ತರ ಗೆಲುವು ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ. ಯಾರು ಹಿಂದೂ ಪರ ಮಾತಾಡ್ತಾರೋ ಅಂತವ್ರನ್ನ ಹತ್ತಿಕ್ತಾನೆ ಬಂದಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದವರು. ಇಂಥ ಸುಳ್ಳು ಆಪಾದನೆ ಮಾಡಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಭಾರಿ ಮುಖವಂದವನ್ನು ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ಕಾರ್ಯಕರ್ತರು ಮಾಡ್ಲಿಕ್ಕಿದ್ದೇವೆ. ಏನವರು ಡಿ.ಕೆ.ಶಿ ಅವರು ಹೇಳಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಇಲ್ಲಿ ಜೀವಂತವಾಗಿ ಹೋಗಿದ್ದೇ ಕಷ್ಟ ಅಂತ ಹೇಳಿದ್ರು. ತಾಕತ್ತಿದ್ರೆ ಅವ್ರು ಚಿಕ್ಕಮಗಳೂರಿಗೆ ಬರ್ಲಿ, ಹೋಗ್ಲಿ, ನಾವು ನೋಡ್ತೀವಿ, ನಾವು ನೋಡ್ತೀವಿ. ಕಾರ್ಯಕರ್ತರು ಬಲ ಏನೋ, ದುಡ್ಡಿನ ಬಲ ಏನೋ ಅನ್ನೋದನ್ನ ಚಿಕ್ಕಮಗಳೂರು ಕಾರ್ಯಕರ್ತರು ಡಿ.ಕೆ.ಶಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ತೋರಿಸ್ತೀವಿ. ಸಿ.ಟಿ. ರವಿಯನ್ನು ತುಂಬಾ ವರ್ಷಗಳಿಂದ ನೋಡಿದ್ದೀರಾ, ಅವರು ಈ ಪದ ಬಳಕೆ ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತಾ? ಸಿ.ಟಿ. ರವಿ ಅವರು ಒಂದು ಹೆಣ್ಣು ಮಗಳಿಗೆ ಏಕವಚನದಲ್ಲಿ ಕೂಡ ಕರೆಯೋದಿಲ್ಲ. ಅವರು ಒಂದು ಹೆಣ್ಣು ಮಗಳಿಗೆ, ಚಿಕ್ಕ ಮಗು ಆಗಿರ್ಬೋದು, ಅದನ್ನು ಕೂಡ ಏಕವಚನದಲ್ಲಿ ಕರೆಯೋದಿಲ್ಲ. ಅವರು ಅಂತವ್ರು ಇಂಥ ಪದ ಬಳಕೆ ಮಾಡಕ್ ಸಾಧ್ಯನೇ ಇಲ್ಲ. ಇದಕ್ಕೆ ತಕ್ಕ ಉತ್ತರವನ್ನ ಚಿಕ್ಕಮಗಳೂರಿನ ಮಹಿಳಾ ಕಾರ್ಯಕರ್ತರೆ ಕೊಡ್ತೀವಿ. ತಾಕತ್ತಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಬರ್ಲಿ, ನಾವು ಅವ್ರಿಗೆ ಹೆಂಗ ಆನ್ಸರ್ ಮಾಡ್ಬೇಕು ಅದೇ ತರ ನಾವು ಆನ್ಸರ್ ಮಾಡ್ತೀವಿ. ತಾಕತ್ತಿದ್ರೆ ಡಿ.ಕೆ.ಶಿ ಬನ್ನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬನ್ನಿ ಚಿಕ್ಕಮಗಳೂರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.